ಶ್ರೀ ಚೆಂಗಮಲವಲ್ಲಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿಯ ಸನ್ನಿಧಾನದಲ್ಲಿ ಇಂದು ತಿರುಕಲ್ಯಾಣೋತ್ಸವದಲ್ಲಿ 3ನೆಯ ಭಾಗವನ್ನು ವೀಕ್ಷಿಸೋಣ. ನಿನ್ನೆ 2ನೆಯ ದಿನದ ಭಾಗದಲ್ಲಿ ಕಲ್ಯಾಣೋತ್ಸವಕ್ಕೆ ಗೋದಾದೇವಿಯ ತವರು ಮನೆಯಿಂದ, ಅಂದರೆ ಪುರೋಹಿತರ ಮನೆಯಿಂದ ಮಂಗಳ ದ್ರವ್ಯಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಕಲ್ಯಾಣೋತ್ಸವಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದನ್ನೆಲ್ಲ ನೀವು ವೀಕ್ಷಿಸಿದರೆ ಮಂಗಳ ದ್ರವ್ಯಗಳನ್ನು. ಈಗ ತವರು ಮನೆಯಿಂದ, ಅಂದರೆ ಪುರೋಹಿತರ ಮನೆಯಿಂದ ಆ ಮಂಗಳ ದ್ರವ್ಯವನ್ನು ಕಲ್ಯಾಣೋತ್ಸವಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನೀವೆಲ್ಲರೂ ಅದನ್ನು ವೀಕ್ಷಿಸಿ ಮತ್ತು ಸಂಗಮಲವಲ್ಲಿ ಮತ್ತು ಶ್ರೀ ಚೆನ್ನಕೇಶವ ಸ್ವಾಮಿಯ ಪ್ರಾಕಾರೋತ್ಸವವನ್ನು ನೋಡೋಣ. ಈ ತವರು ಮನೆಯ ಮಂಗಳ ದ್ರವ್ಯಗಳನ್ನು ವಾಲಗದವರೊಂದಿಗೆ ಸ್ವಾಗತಿಸುತ್ತಾರೆ. ಮುಂದೆ ದೇವರ ಪ್ರಾಕಾರೋತ್ಸವವನ್ನು ನೋಡೋಣ. ಬನ್ನಿ ವೀಕ್ಷಿಸರೆ. ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಳಮಂಗಲಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗೋದಾದೇವಿ ಕಲ್ಯಾಣವನ್ನು ಏಕೆ ಮಾಡ್ತಾರೆ ಮತ್ತು ಅದರ ವಿಶೇಷತೆ ಏನು, ಗೋದಾದೇವಿಯು ಯಾರು, ಯಾರಿಗೆ ಹುಟ್ಟಿದವರು ಅನ್ನೋದನ್ನು ಎಲ್ಲನೂ ಕೂಡ ತಿಳಿದುಕೊಳ್ಳೋಣ. ಗೋದಾದೇವಿ ದಕ್ಷಿಣ ಭಾರತ ದೇಶದಲ್ಲಿ ಪ್ರಸಿದ್ಧಿ ಹೊಂದಿದ ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ ವಟಪತ್ರಶಾಹಿ ತುಳಸೀವನದಲ್ಲಿ ಕಲಿಯುಗದ ಆದಿಯಲ್ಲಿ 93ನೇ ಸಂವತ್ಸರದಲ್ಲಿ ಜನಕ ಮಹಾರಾಜನಿಗೆ ಹೇಗೆ ಸೀತಾದೇವಿಯು ಭೂಮಿಯಲ್ಲಿ ದೊರಕಿದರೋ ಹಾಗೆಯೇ ವಿಷ್ಣು ಚಿತ್ತರು, ಅಂದರೆ ಪೆರಿಯಾಳ್ವಾರ್ ರವರಿಗೆ ಶ್ರೀವಿಲ್ಲಿಪುತ್ತೂರಿನಲ್ಲಿ ನಂದನವನದಲ್ಲಿ ಆಂಡಾಳ್ ತುಳಸೀವನದಲ್ಲಿ ದೊರಕಿದರು. ಕೋದೈ ಅಂದರೆ ತುಳಸಿ ಮಾಲೆ. ಆದ್ದರಿಂದ ಅವರ ತಂದೆ ಗೋದಾದೇವಿಗೆ ತುಳಸೀವನದಲ್ಲಿ ಸಿಕ್ಕಿದ್ದರಿಂದ ಗೋದಾದೇವಿ ಎಂದು ಕರೆಯುತ್ತಿದ್ದರು. ಪೆರಿಯಾಳ್ರವರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ವೈಷ್ಣವ ಸಂಪ್ರದಾಯದ ಪ್ರಕಾರವೇ ಮಗಳನ್ನು ಬೆಳೆಸಿದರು, ಅಂದರೆ ಗೋದಾದೇವಿಯನ್ನು ಬೆಳೆಸಿದರು. ವಿಷ್ಣು ಚಿತ್ತರು, ಅಂದರೆ ಪೆರಿಯಾಳ್ವಾರವರು ಪ್ರತಿನಿತ್ಯವೂ ತುಳಸಿ ಮಾಲೆಯನ್ನು ತಯಾರಿಸಿ ಆ ಮಾಲೆಯನ್ನು ವಟಪತ್ರಶಾಹಿಯಲ್ಲಿರುವಂತಹ ಕೃಷ್ಣನಿಗೆ ಸಮರ್ಪಿಸುತ್ತಿದ್ದರು. ಒಂದು ದಿನ ಗೋದಾದೇವಿಯು ಆ ಮಾಲೆಯನ್ನು ಧರಿಸಿ ನಾನು ಭಗವಂತನಿಗೆ ಸರಿ ಹೊಂದುತ್ತೀನಾ ಅಂತ ಆ ಮಾಲೆಯನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಏಕೆಂದರೆ ಅವಳು ಗೋದಾದೇವಿಯು ಗೋವಿಂದ ಶ್ರೀರಂಗನಾಥನನ್ನು ಆರಾಧಿಸ್ತಾ ಇರ್ತಾಳೆ ಮತ್ತು ಅವರ ನಿರ್ವಾಹವಾಗಬೇಕು ಅಂತ ಕೂಡ ಇಚ್ಛೆ ಪಟ್ಟಿರ್ತಾರೆ. ಹೀಗೆ ನೋಡಿಕೊಳ್ಳುತ್ತಾ ಇದ್ದಾಗ ಒಂದು ದಿನ ಗೋದಾದೇವಿಯು ತುಳಸಿ ಮಾಲೆಯನ್ನು ಧರಿಸಿದ್ದನ್ನು ಅವರ ತಂದೆ ಪೆರಿಯಾಳ್ವಾರವರು ನೋಡಿ, ಈ ಮಾಲೆ ಭಗವಂತನಿಗೆ ಸಮರ್ಪಿಸಬೇಕಾದದ್ದು, ನೀನು ಇದನ್ನು ಸಮರ್ಪಿಸಿದ್ದೀಯಾ, ನಾನು ಹೇಗೆ ಈ ಮಾಲೆಯನ್ನು ಸಮರ್ಪಿಸಲಿ ದೇವರಿಗೆ, ಈ ಮಾಲೆಯನ್ನು ಸಮರ್ಪಿಸಲಿ ಎಂದು ಮಗಳನ್ನು ಕೇಳ್ತಾರೆ ಎಂದು ಮತ್ತು ಚಿಂತೆಯು ಕೂಡ ಮಾಡ್ತಾರೆ. ಆಗ ಸ್ವಪ್ನದಲ್ಲಿ ಭಗವಂತನು ಈ ದಿನ ಏಕೆ ಮಾಲೆಯನ್ನು ಸಮರ್ಪಿಸಲಿಲ್ಲ ಎಂದು ಕೇಳಿದಾಗ, ಆ ಮಾಲೆಯು ನಿರ್ಮಾಲ್ಯವಾಗಿದೆ, ನಾನು ಹೇಗೆ ನಿನಗೆ ಸಮರ್ಪಿಸಲಿ ಎಂದು ಕೇಳಿದಾಗ ಆ ಭಗವಂತನು ನನ್ನ ಭಕ್ತರು ಧರಿಸಿದ ಮಾಲೆ ನನಗೆ ಇಷ್ಟ ಅಂತ ಹೇಳ್ತಾರೆ. ಆಗ ವಿಷ್ಣು ಚಿತ್ತರು ಗೋದಾದೇವಿ ಒಂದು ಕಾರಣದ ಜನ್ಮದಿಂದ ಜನಿಸಿದ್ದಾರೆ ಎಂದು ತಿಳಿದುಕೊಂಡರು. ಆಗ ಅವರು ಗೋದಾದೇವಿಗೆ ನೀನು ನಮ್ಮನ್ನು ಕಾಪಾಡುವುದಕ್ಕಾಗಿ ಬಂದಿದ್ದೀಯಾ ಎಂದು ತಿಳಿದು ಆಗಿನಿಂದ ಆಂಡಾಳ್ ಎಂದು ಕರೆಯಲಾರಂಭಿಸಿದರು. ಆಂಡಾಳ್ ಧರಿಸಿದ ಮಾಲೆಯನ್ನು ಸಮರ್ಪಿಸುತ್ತಿದ್ದರು. ಹೀಗೆ ಗೋದಾದೇವಿ ಬೆಳೆದ ನಂತರ ವಿಷ್ಣು ಚಿತ್ತರು ಗೋದಾದೇವಿಗೆ ಮದುವೆ ಮಾಡಬೇಕು ಎಂದು ಚಿಂತಿಸುತ್ತಾ ಇರುವಾಗ ಆಂಡಾಳ್ ನಾನು ಶ್ರೀರಂಗಂನಲ್ಲಿರುವಂತಹ ಶ್ರೀರಂಗನಾಥನನ್ನು ಮದುವೆಯಾಗುತ್ತೇನೆಂದು ಹೇಳಿ ಕಾತ್ಯಾಯಿನಿ ವ್ರತವನ್ನು ಮಾಡಿ ಧನುರ್ಮಾಸದಲ್ಲಿ 30 ದಿನವೂ ತಿರುಪ್ಪಾವೈ 30 ಪಾಶುರಗಳನ್ನು ರಚಿಸಿ ಗೋದಾದೇವಿಯನ್ನು ರಚಿಸಿ ಹಾಡುತ್ತಿದ್ದರು. ಕಾತ್ಯಾಯಿನಿ ವ್ರತವನ್ನು ಮಾಡುತ್ತಿದ್ದರು. ಶ್ರೀರಂಗನಾಥರು ವಿಷ್ಣು ಚಿತ್ತರಿಗೆ ಕನಸಿನಲ್ಲಿ ಬಂದು ನಾನು ಗೋದಾದೇವಿಯನ್ನು ಕಲ್ಯಾಣ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಗೋದಾದೇವಿಯು ನನಗಾಗಿ ಹುಟ್ಟಿದ್ದಾರೆ, ಆಕೆಯ ಭೂದೇವಿ ಎಂದು ಹೇಳಿ ನೀನು ಚಿಂತೆ ಮಾಡಬೇಡ ಎಂದು ಹೇಳುತ್ತಾರೆ. ಹಾಗಾಗಿ ವಿಷ್ಣು ಚಿತ್ತರವರು ಆಕೆಯನ್ನು ಕಲ್ಯಾಣವನ್ನು ಮಾಡಿಕೊಳ್ತಾರೆ. ಆದ್ದರಿಂದ ವೈಷ್ಣವ ದೇವಾಲಯಗಳಲ್ಲಿ ತಿರುಪ್ಪಾವೈ ಪಾಶುರಗಳನ್ನು ಧನುರ್ಮಾಸದಲ್ಲಿ
ಸೂರ್ಯೋದಯಕ್ಕೆ ಮುಂಚೆಯೇ ತಿರುಪ್ಪಾವೈ ಪಾಶುರಗಳನ್ನು ಹಾಡಿ ಹೊಗಳಿ ಈ ಗೋದಾದೇವಿಯ ಕಲ್ಯಾಣೋತ್ಸವವನ್ನು ಮಾಡುತ್ತಾರೆ. ಹಾಗೆಯೇ ನಮ್ಮ ಊರಿನಲ್ಲಿಯೂ ಕೂಡ ತಿರುಪ್ಪಾವೈ ಪಾಶುರಗಳನ್ನು ಪ್ರತಿದಿನವೂ ಸೂರ್ಯೋದಯದಲ್ಲಿ ಪೂಜೆ ಮಾಡಿ, ಹಾಗೆಯೇ ಇದನ್ನು ಸೂರ್ಯ ಉದಯವಾಗುವುದರೊಳಗೆ ಮಂಗಳಾರತಿಯನ್ನು ಮಾಡುತ್ತಿದ್ದರು. ಹಾಗೆಯೇ ಈ ದಿನ ನಮ್ಮ ಊರಿನಲ್ಲಿಯೂ ಕೂಡ ಗೋದಾದೇವಿಯ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ವೈಷ್ಣವ ದೇವಾಲಯಗಳಲ್ಲಿಯೂ ಕೂಡ ಗೋದಾದೇವಿ ಕಲ್ಯಾಣ ನಡೆಯುತ್ತದೆ. ಹಾಗೆಯೇ ನಮ್ಮ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿಯೂ ಕೂಡ ಗೋದಾದೇವಿ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ. ಈ ಕಲ್ಯಾಣವನ್ನು ವೀಕ್ಷಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ.